ಹಲೋ ಫ್ರೆಂಡ್ಸ್, ಅಮ್ಮೂಸ್ ಕಿಚನ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಳಗಿನ ತಿಂಡಿಗೆ ಬಹಳ ಬೇಗನೆ ಮತ್ತು ರುಚಿಕರವಾಗಿ ತಯಾರಾಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾವು ನೋಡೋಣ. ಇದನ್ನು ನಾವು ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದಾಗಿದೆ. ಇದು ತುಂಬ ಹೆಲ್ದಿಯಾಗಿರುವಂತಹ ಮತ್ತು ರುಚಿಕರವಾಗಿರುವಂತಹ ಬ್ರೇಕ್ಫಾಸ್ಟ್ ಆಗಿರೋದರಿಂದ ಮಕ್ಕಳು ಕೂಡ ಇವನ್ನು ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ತಿನ್ನೋದಾದರೆ ನಾವು ಇದ್ರ ಜೊತೆಗೆ ಮೊಸರನ್ನು ಅಥವಾ ಕಾಯಿ ಚಟ್ನಿಯನ್ನು ಕೂಡ ಇದ್ರ ಜೊತೆಗೆ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಬನ್ನಿ ಇದನ್ನು ರೆಡಿ ಮಾಡೋಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಒಂದು ಸರಿ ನೋಡೋಣ. ಇಲ್ಲಿ ನಾನು 1 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಒಂದು ಚಿಕ್ಕ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ನಾನು ತಗೊಂಡಿದ್ದೀನಿ. ಇದ್ರ ಜೊತೆಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೇನೆ. ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಿಟ್ಟು. ಇದು ತುಂಬ ರುಚಿಯನ್ನು ಹೆಚ್ಚಿಸುತ್ತೆ. ಇದ್ರ ಜೊತೆಗೆ ನಾನು 1 ಕಟ್ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಬಳಸ್ತಾ ಇದ್ದೇನೆ. ಸಬ್ಬಸಿಗೆ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರದಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗಿಸ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಒಂದು 5-6 ಹಸಿಮೆಣಸಿನಕಾಯಿ ಮತ್ತು ಅದರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು 8-10 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1-1.5 ಟೀ ಸ್ಪೂನ್ನಷ್ಟು ಅಜ್ವಾಯಿನನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಡೈಜೆಷನ್ಗೆ ತುಂಬ ಅನುಕೂಲ ಆಗುತ್ತೆ, ಹಾಗೆಯೇ ರುಚಿಯನ್ನು ಕೂಡ ಹೆಚ್ಚಿಸುತ್ತೆ. ಇವೆಲ್ಲ ಸಾಮಾನುಗಳನ್ನು ನಾನು ಸೇರಿಸ್ಕೊಂಡು ನೋಡಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಹಿಟ್ಟು ತೀರಾ ಗಟ್ಟಿಯಾಗಿಯೂ ಇರಬಾರ್ದು, ತೀರಾ ಮೆತ್ತಗೂ ಇರಬಾರ್ದು. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಕೈಗೆ ಅಂಟದೇ ಇರೋ ಥರ ಬರಬೇಕು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಈ ಹದದಲ್ಲಿ ನಾವು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಣ್ಣೆಯನ್ನು ಸವರ್ಕೊಂಡು ಹಿಟ್ಟಿನ ಒಂದು ಸಣ್ಣ ಉಂಡೆಯನ್ನು ಮಾಡಿಕೊಂಡು ಈ ಥರ ತಟ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗುವವರೆಗೂ ಕೈಯಿಂದನೇ ತಟ್ಕೋಬೋದು. ನೋಡಿ ಈ ಥರ ತಟ್ಕೊಂಡು ಆಮೇಲೆ ನೀವು ಬೇಕಂದರೆ ಲಟ್ಟಣಿಗೆ ಸಹಾಯದಿಂದ ಇದನ್ನು ಲಟ್ಟಿಸ್ಕೋಬೋದು. ಚಪಾತಿ ಲಟ್ಟಿಸೋ ಥರ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೋಬೋದು. ತೀರಾ ದಪ್ಪಗೆ ಇರೋದು ಬೇಡ, ತೀರಾ ತೆಳ್ಳಗೂ ಆಗೋದು ಬೇಡ. ಸ್ವಲ್ಪ ನೋಡಿ ಒಂದು ಹದದಲ್ಲಿ ಈ ಥರ ಲಟ್ಟಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ನಾವು ದೋಸೆ ತವಾನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ನಾವು ರೊಟ್ಟಿಯನ್ನು ಬೇಯಿಸುವಂತಹ ದಪ್ಪನೆಯ ಹಂಚನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಅದಕ್ಕೆ 1 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಂಚು ಕಾಯ್ದ ತಕ್ಷಣ ನಾವು ಲಟ್ಟಿಸಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಇದರಲ್ಲೇ ಹಾಕೋಣ. ನೋಡಿ ಸರಿಯಾಗಿ ನಾನು ನೀಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಮೇಲೆ 1 ಸ್ಪೂನ್ ಎಣ್ಣೆಯನ್ನು ನಾನು ಹಾಕೋತಾ ಇದ್ದೀನಿ. ಅದೇ ಸ್ಪೂನಿಂದನೇ ನಾನು ಸಣ್ಣ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ ಅಂದರೆ ಸರಿಯಾಗಿ ಬೇಯುತ್ತೆ, ಇಲ್ಲಾಂದರೆ ಒಳಗಡೆ ಹಸಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈ ಥರ ಚಿಕ್ಕದಾಗಿ ಹೋಲ್ಗಳನ್ನು ಮಾಡಿಕೊಂಡು ನಾವು ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚೋಣ. ನೋಡಿ ಈ ಥರ ಮುಚ್ಚಳ ಮುಚ್ಚಿ ಒಂದು 30-40 ಸೆಕೆಂಡ್ವರೆಗೂ ನಾವು ಬಿಟ್ಟು ಮುಚ್ಚಳವನ್ನು ತೆಗೆದು ಎಣ್ಣೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಸರಿಯಾಗಿ ಸವರ್ಕೊಂಡು ಒಂದು ಬದಿಯಿಂದ ಎತ್ತಿ ತಿರುವಿ ಇನ್ನೊಂದು ಬದಿಗೆ ಬೇಯಿಸ್ಕೊಳ್ಳಿಕ್ಕೆ ಹಾಕೋಣ. ನೋಡಿ ಈ ಥರ ನಾವು ಒಂದು 2-3 ಸರಿ ತಿರುಗಿಸಿ ಬೇಯಿಸಬೇಕಾಗತ್ತೆ. ಈ ಥರ ಎಲ್ಲ ಕಡೆಯೂ ಹದವಾಗಿ ಬೇಯಲಿ. 2 ಬದಿಯಿಂದ ಸರಿಯಾಗಿ ಬೆಂದ ತಕ್ಷಣ ನಾವು ಇದನ್ನು ಹಂಚಿನಿಂದ ತಗೋಬೋದು. ಇದು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಮೊದಲು ಹೈ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋತಾ ನಂತರ ಫ್ಲೇಮನ್ನು ಮೀಡಿಯಮ್ಗೆ ತಂದು ನಾವು ಇದನ್ನು ಬೇಯಿಸಬೇಕಾಗತ್ತೆ. ಇದು ಬೇಯುವಾಗಲೂ ಕೂಡ ಸಬ್ಬಸಿಗೆ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬಿಸಿ ಬಿಸಿಯಾದಂತಹ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ರೆಸಿಪಿಗಳಿಗಾಗಿ ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ವಿಡಿಯೋಗಳನ್ನು ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.